ಜಾಬ್ ತಗೊಳ್ಳೋದಕ್ಕೆ ಕೋರ್ಸ್ ಮಾಡಿರ್ಲೇಬೇಕಾ ಅಂತ ಸುಮಾರು ಜನ ಕೇಳ್ತಾನೆ ಇರ್ತೀರಾ. ನಿಮಗೆ ಗೊತ್ತಿರುತ್ತೆ, ಮೊದಲೆಲ್ಲ ಕಾಲೇಜ್ಗೆ ಬಂದು ಆಫ್ ಕ್ಯಾಂಪಸ್ ಮಾಡಿ ಸ್ಟೂಡೆಂಟ್ಸ್ಗಳನ್ನ ತಗೊಂಡು ಹೋಗ್ತಾ ಇದ್ರು. ಈಗಲೂ ಕೂಡ ಯಾವುದೇ ಕೋರ್ಸ್ ಮಾಡ್ದಲೆ ಕೆಲವರಿಗೆ ಜಾಬ್ ಕೂಡ ಆಗಿದೆ. ಬಟ್ ಇವಾಗಿನ ಪರಿಸ್ಥಿತಿನಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ ಪಾಸ್ ಔಟ್ ಆಗ್ತಾ ಇರೋದು ತುಂಬಾ ಜನ ಇದ್ದಾರೆ, ಬಟ್ ಜಾಬ್ ಆಪರ್ಚುನಿಟಿ ಇರೋದು ತುಂಬಾನೇ ಕಮ್ಮಿ. ಅದಕ್ಕೋಸ್ಕರ ಕಂಪ್ನಿಯವರು ಹೈರ್ ಮಾಡಬೇಕಿದ್ರೆ ನಿಮ್ಮ ಹತ್ರ ಎಕ್ಸ್ಟ್ರಾ ಸ್ಕಿಲ್ಸ್ ಏನಿದೆ ಅಂತ ಕೇಳ್ತಾರೆ. ಹಾಗಂತ ನೀವು ಕೋರ್ಸ್ ಮಾಡೋದಕ್ಕೆ, ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ದೊಡ್ಡ ದೊಡ್ಡ ಸೆಂಟರ್ಸ್ಗೆ ಹೋಗಬೇಕು ಅಂತ ಏನಿಲ್ಲ. ನೀವು ಫ್ರೀ ಆಗಿ ಕೂಡ ಸರ್ಟಿಫಿಕೇಟ್ ನ ತಗೋಬಹುದು. ಹೇಗಪ್ಪ ಅಂದ್ರೆ ಸಿಂಪ್ಲಿ ಲರ್ನ್ ಅಂತ ಒಂದು ವೆಬ್ಸೈಟ್ ಇದೆ. ಅದರಲ್ಲಿ ಲಾಗಿನ್ ಆದ್ರೆ ನಿಮಗೆ ಸ್ಟಾರ್ಟಿಂಗ್ 10 ಕೋರ್ಸಸ್ ಫ್ರೀ ಇರುತ್ತೆ, ವಿತ್ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. 10 ಕೋರ್ಸ್ ಇದೆ ಅಂತ 10 ಕೋರ್ಸ್ನು ಬೇಕಾಬಿಟ್ಟಿ ಮಾಡೋದಕ್ಕೆ ಹೋಗ್ಬಿಡಿ. ಯಾವ್ದಾದ್ರು 2 ಕೋರ್ಸ್ನ ನೀಟಾಗಿ ಮಾಡಿ ನಿಮ್ಮ ರೆಸ್ಯೂಮ್ ನಲ್ಲಿ ಆ ಸರ್ಟಿಫಿಕೇಟ್ ಗಳನ್ನ ಹಾಕಿದ್ರೆ ನಿಮ್ಮ ರೆಸ್ಯೂಮ್ಗೆ ಒಂದು ತೂಕ ಅನ್ನೋದಿರುತ್ತೆ. ಪ್ರತಿ ಮನುಷ್ಯನಲ್ಲಿ ಇಬ್ರು ಇರ್ತಾರೆ. ಒಬ್ರು ಕತ್ಲೆನಲ್ಲಿ ಎಚ್ಚರವಾಗಿದ್ರೆ ಇನ್ನೊಬ್ರು ಬೆಳಕಿನಲ್ಲಿ ಮಲಗಿರ್ತಾರೆ. ನಿಮಗೆ ಜಾಬ್ ಸಿಗ್ತಾ ಇಲ್ಲ ಅಂತ ಕೊರಗ್ತಾ ಕೂತ್ಕೊಳ್ಳೋದಕ್ಕಿಂತ ಯಾವ್ದಾದ್ರು ಕೆಲಸ ಶುರು ಮಾಡಿದ್ಮೇಲೆ ಸಕ್ಸಸ್ ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡದೆ ಕೆಲಸ ಮಾಡಿ. ನಿಯತ್ತಾಗಿ ದುಡಿಯೋರಿಗೆ ಫಲ ಇದ್ದೇ ಇರುತ್ತೆ. ನಿಯತ್ತಾಗಿ ಕಷ್ಟ ಪಡ್ತಿದ್ದೀರಾ, ಒಂದಲ್ಲ ಒಂದು ಜಾಬ್ ಆಗೇ ಆಗುತ್ತೆ. ನಿಮಗೆ ಮಾಹಿತಿ ತಿಳಿಸ್ತಾ ಆಫೀಸಲ್ಲಿ ಏನಾಯ್ತು ಅಂತಾನೆ ಹೇಳಿಲ್ಲ. ಹಾಗೆ ಜಾಬ್ ಅಪ್ಡೇಟ್ಸ್ಗೆ ಬರೋದಾದ್ರೆ ಟೆಕ್ನಿಕಲ್ ಆಪರೇಟರ್, ಕ್ವಾಲಿಟಿ ಇನ್ಸ್ಪೆಕ್ಟರ್, ಮೊಬೈಲ್ ಅಸೆಂಬ್ಲಿ ಆಪರೇಟರ್ ಪೊಸಿಷನ್ಗಳಿಗೆ ಹೈರಿಂಗ್ ಆಗ್ತಾ ಇದೆ. 10th 12th ITI ಡಿಪ್ಲೊಮೊ ಇನ್ನೂ ಓಪನಿಂಗ್ಸ್ ಇದೆ. ಈಗಾಗಲೇ 30 ಜನ ಪ್ಲೇಸ್ ಆಗಿದ್ದಾರೆ. ಇಲ್ಲಿ ನಂಬರ್ ಕೊಟ್ಟಿದ್ದೀನಿ, ಆ ನಂಬರ್ಗೆ ಸುಮಾರು ಜನ ಕಾಲ್ ಮಾಡ್ತಿರೋದ್ರಿಂದ ಸ್ವಿಚ್ ಆಫ್ ಮತ್ತೆ ಬಿಸಿ ಬಂದೇ ಬರುತ್ತೆ. ನೀವು ಮೆಸೇಜ್ ಮಾಡಿ, ಪ್ರತಿಯೊಬ್ಬರಿಗೂ ಅವರು ರೆಸ್ಪಾಂಡ್ ಮಾಡ್ತಾರೆ. ಯಾವಾಗಲೂ ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಆದಷ್ಟು ಈ ವಿಡಿಯೋನ ನಮ್ಮ ಕನ್ನಡಿಗರಿಗೆ ಶೇರ್ ಮಾಡಿ. ಮೊದಲು ನಾವು ಉದ್ಧಾರ ಆಗೋಣ, ಆಮೇಲೆ ಬೇರೆಯವ್ರನ್ನ ಉದ್ಧಾರ ಮಾಡೋಣ. ಒಳ್ಳೇದಾಗ್ಲಿ.